ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ನಮ್ಮ ಕಿಚನಲ್ಲಿ ಒಂದು ಡ್ರೈ ಸ್ಟಾರ್ಟರ್ ರೆಸಿಪಿ ಮಾಡ್ತಾ ಇದ್ದೇವೆ. ಇದೇನಂತ ಯಾರಿಗಾದ್ರೂ ಗೊತ್ತಾಯ್ತಾ? ನೋಡ್ಲಿಕ್ಕೆ ಯಮ್ಮಿ ಕಾಣ್ತಾ ಇದೆ ಅಲ್ಲ? ಹೌದು, ಇದು ನೋಡ್ಲಿಕ್ಕೆ ಎಷ್ಟು ಯಮ್ಮಿ ಕಾಣ್ತಿದೆಯೋ ತಿನ್ಲಿಕ್ಕೇನು ಅಷ್ಟೇ ಯಮ್ಮಿ ಆಗಿದೆ. ಇವತ್ತು ನಾವು ಮಾಡ್ತಾ ಇದ್ದೇವೆ ಹನಿ ಚಿಕನ್. ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡೋದಂತ ಹೇಳಿ. ಹನಿ ಚಿಕನ್ ಮಾಡ್ಲಿಕ್ಕೆ ನಾನಿಲ್ಲಿ ತಗೊಂಡಿದ್ದೇನೆ ಒಂದು ಟ್ರೇ ಚಿಕನ್ ಬ್ರೆಸ್ಟ್. ಇನ್ ಕೇಸ್ ನಿಮ್ಗೆ ಚಿಕನ್ ಬ್ರೆಸ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಚಿಕನ್ ಇದ್ದು ಮಾಂಸದ ಪೀಸ್ ಅಂತ ತಗೊಳ್ಳಿ. ಅದನ್ನ ಹೀಗೆ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಮೊದಲಿಗೆ 2 ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ಹಾಕಿಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು 1 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೊಟ್ಟೆ ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು. ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. 15 ಮಿನಿಟ್ಸ್ ಆದಮೇಲೆ ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕಿಕೊಂಡು ಆನಂತರ ನಾವು ಮಾಡಿಟ್ಟುಕೊಂಡ ಚಿಕನ್ನ ಮಿಶ್ರಣವನ್ನು ಎಲ್ಲ ಪ್ಯಾನಿಗೆ ಹಾಕಿಕೊಂಡು ಫ್ರೈ ಮಾಡಿಕೊಳ್ಬೇಕು. ಚಿಕನ್ನ 2 ಭಾಗವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಚೆನ್ನಾಗಿ ಅಂತ ಹೇಳಿದರೆ ಫುಲ್ ಫ್ರೈ ಮಾಡೋ ಅಗತ್ಯ ಇಲ್ಲ. ಒಂದು 80% ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಉಳಿದ 20% ನಾವು ಮಸಾಲ ಮಾಡಿದ ಮೇಲೆ ಮಸಾಲದ ಜೊತೆ ಕುಕ್ ಆಗಲಿಕ್ಕೆ ಬಿಡಲಿಕ್ಕಿದೆ. ಇಲ್ಲಿ ನಾನು ಚಿಕನ್ ಒಂದು ಸೈಡ್ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ತಾ ಇದ್ದೇನೆ, ಇನ್ನೊಂದು ಸೈಡ್ ಕೂಡ ಫ್ರೈ ಆಗಲಿಕ್ಕೆ. ಚಿಕನ್ ಆಲ್ಮೋಸ್ಟ್ ಅಂದರೆ 80% ಕುಕ್ ಆಗಿದೆ ಅಂತ ಆಗಬೇಕಾದ್ರೆ ಅದನ್ನು ಪ್ಯಾನಿಂದ ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಆನಂತರ ಅದೇ ಪ್ಯಾನಿಗೆ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಿಮಗೆ ಪ್ಯಾನಲ್ಲಿ ಆಯಿಲ್ ಇಲ್ಲ ಡ್ರೈ ಆಗಿದೆ ಅಂತ ಹೇಳಿ ಫೀಲ್ ಆದರೆ ಸ್ವಲ್ಪ ಆಯಿಲ್ ಕೂಡ ಸೇರಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಅಗತ್ಯ ಇಲ್ಲ. ಇಲ್ಲಿ ಆನಿಯನ್ ಸ್ವಲ್ಪ ಸ್ಮೂತ್ ಆಗ್ತಾ ಬರಬೇಕಾದ್ರೆ 2 ಗ್ರೀನ್ ಚಿಲ್ಲಿಯನ್ನು ಉದ್ದನೆ ಕಟ್ ಮಾಡ್ಕೊಂಡು ಹಾಕಿದ್ದೇನೆ. ಆಮೇಲೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಅನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೋಬಹುದು. ಈಗ ನಾನು ಇಲ್ಲಿ ಒಂದು 8 ಗಾರ್ಲಿಕ್ ಕ್ಲೋವ್ಸ್ ಮತ್ತೊಂದು ಚಿಕ್ಕ ಪೀಸ್ ಜಿಂಜರನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು 1.5 ಸ್ಪೂನ್ ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೋಯಾ ಸಾಸ್ ಆ್ಯಡ್ ಮಾಡಿದಾದಮೇಲೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳಬೇಕಾದ್ರೆ ಇದಕ್ಕೆ ಆಗನೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಂತಹ ಚಿಕನನ್ನು ಕೂಡ ಆ್ಯಡ್ ಮಾಡಿ ಬೇಯಲಿಕ್ಕೆ ಬಿಟ್ಟುಬಿಡಿ. ಚಿಕನ್ ಫುಲ್ಲಾಗಿ ಬೆಂದಿದೆ ಅಂತ ಹೇಳಿ ಆಗಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದಕ್ಕೆ 1-2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ 2-3 ಸ್ಪೂನ್ ಹನಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹನಿ ಒಂದು 3 ಸ್ಪೂನ್ ಹಾಕಿದ್ರೂ ಏನು ತೊಂದರೆ ಇಲ್ಲ, ಇದು ಸ್ವೀಟಾಗಿ ಚೆನ್ನಾಗಿ ಟೇಸ್ಟ್ ಇರ್ತದೆ. ಒಟ್ಟಾರೆ ತಿನ್ನಬೇಕಾದ್ರೆ ಹನಿದ್ದು ಫ್ಲೇವರ್ ಸಿಗಬೇಕು, ಆಗಲೇ ಇದಕ್ಕೆ ಹನಿ ಚಿಕನ್ ಅಂತ ಹೇಳಲಿಕ್ಕಾಗೋದು. ಸೊ ಕೊನೆಗೆ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಸರ್ವ್ ಮಾಡಿದರೆ ನಮ್ಮ ಹನಿ ಚಿಕನ್ ರೆಡಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಹಾಫ್ ಆನ್ ಅವರಲ್ಲಿ ಈ ಸ್ಟಾರ್ಟರ್ ರೆಸಿಪಿನ ಮಾಡಿ ಗೆಸ್ಟ್ಗೆ ಸರ್ವ್ ಮಾಡ್ಬೋದು. ಯಾವಾಗಲೂ ಎಷ್ಟು ಅಂತ ಮನೆಗೆ ಬಂದ ಗೆಸ್ಟ್ಗೆ ಕಬಾಬ್ನೇ ಮಾಡಿ ಕೊಡೋದು ಅಲ್ವಾ? ಹೀಗೆ ಒಂದು ಹೊಸ ರೆಸಿಪಿನೂ ಟ್ರೈ ಮಾಡಿ ಸರ್ವ್ ಮಾಡಿ. ನಿಮಗೂ ಡಿಫ್ರೆಂಟ್ ಆಗಿ ಸರ್ವ್ ಮಾಡಿದೆ ಅಂತ ಹೇಳಿ ಒಂದು ಖುಷಿ, ಹಾಗೆ ಗೆಸ್ಟಿಗೆ ಕೂಡ ಒಂದು ಡಿಫ್ರೆಂಟ್ ಡಿಶ್ ತಿಂದೆ ಅಂತ ಹೇಳಿ ಖುಷಿ. ನೋಡಬೇಕಾದ್ರೇನೆ ಬಾಯಲ್ಲಿ ನೀರು ಬರ್ತಿರ್ಬೇಕು ಅಲ್ವಾ? ಹಾಗಾದರೆ ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಿ? ಬೇಗ ಹೋಗಿ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ರಿವ್ಯೂವ್ನ ಕಮೆಂಟಲ್ಲಿ ಹೇಳಲಿಕ್ಕೆ ಮರಿಬೇಡಿ. ಹಾಗೆ ಈ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಸಿಗುವ. ಅಲ್ಲಿಯ ತನಕ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.